ಪ್ರತಾಪ್ ಸಿಂಹ ಆಯಿತು. ಈಗ ಖ್ಯಾತ ಸ್ವಾಮೀಜಿಯವರ ಒಂದು ಸಿಡಿ ಬಾಂಬ್, ಈ ಒಂದು ಸ್ಫೋಟಕ ಮಾಹಿತಿ ಬರ್ತಾ ಇದೆ, ಸುಳಿವು ಸಿಗ್ತಾ ಇದೆ. ಸ್ವಾಮೀಜಿಯವರಿಗೆ ಸಂಬಂಧಪಟ್ಟಂತಹ ಒಂದು ಸಿಡಿ ಇದೆ, ಈ ರೀತಿಯಾದಂತಹ ಒಂದು ಸುದ್ದಿ ಕೇಳಿ ಬರ್ತಾ ಇದೆ. ಸಿಡಿ ಬಾಂಬ್ ಸ್ಫೋಟದ ಒಂದು ಸುಳಿವು ಕೊಟ್ಟಿದ್ದಾರೆ ಕೈ ಶಾಸಕ ಎನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಪ್ರಜ್ವಲ್ ರೇವಣ್ಣ ಮಾದರಿಯಲ್ಲಿಯೇ ರಿಲೀಸ್ ಆಗುತ್ತಾ? ಹಾಗಾದ್ರೆ ಪ್ರಜ್ವಲ್ ರೇವಣ್ಣ ತರಾನೇ ಅರೆಸ್ಟ್ ಆಗ್ತಾರ ಆ ಸ್ವಾಮೀಜಿ? ಹಾಗಾದ್ರೆ ಅಷ್ಟಕ್ಕೂ ಆ ಸ್ವಾಮೀಜಿ ಯಾರು, ಆ ಶಾಸಕ ಯಾರು? ಸ್ವಾಮೀಜಿ ವಿರುದ್ಧ ಸೆಕ್ಸ್ ಸಿಡಿ ಬಾಂಬ್ ಸಿಡಿಸಿರೋದೆ MLA. ಯಾಕೆ ಸಿಡಿಸ್ತಾ ಇದ್ದಾರೆ ಅಂತ ಪ್ರಶ್ನೆ ಇದೆ. ಖ್ಯಾತ ಸ್ವಾಮೀಜಿಯ ಸಿಡಿ ಬಾಂಬ್ ಸ್ಫೋಟಕ ಸುಳಿವು ಸಿಗ್ತಾ ಇದೆ. ಸಿಡಿ ಬಾಂಬ್ ಸ್ಫೋಟದ ಸುಳಿವು ಕೊಟ್ಟಿದ್ದಾರೆ ಕೈ ಶಾಸಕರೊಬ್ರು. ಏನು ಪ್ರಜ್ವಲ್ ರೇವಣ್ಣ ಒಂದು ಘಟನೆ ಆಗಿತ್ತು, ಅದೇ ರೀತಿಯಲ್ಲಿ ಆಗುತ್ತಾ? ಅದೇ ರೀತಿಯಲ್ಲಿ ಇದು ರಿಲೀಸ್ ಆಗುತ್ತಾ? ವಿಡಿಯೋಗಳು ಸಿಡಿ ಪ್ರಜ್ವಲ್ ರೇವಣ್ಣ ತಾರಾನೆ. ಹಾಗಾದ್ರೆ ಆ ಸ್ವಾಮೀಜಿ ಅರೆಸ್ಟ್ ಆಗ್ತಾರ? ಆ ಸ್ವಾಮೀಜಿ ಯಾರು, ಆ ಶಾಸಕರು ಯಾರು, ಈಗ ಹೇಳ್ತಾ ಇರುವಂಥವ್ರು ಯಾರು, ಸಿಕ್ಕಿ ಬಿದ್ದವರು ಯಾರು, ಯಾರ ಹತ್ರ ಸಾಕ್ಷಿ ಇದೆ? ಸ್ವಾಮೀಜಿ ವಿರುದ್ಧ ಸೆಕ್ಸ್ ಸಿಡಿ ಬಾಂಬ್ ಸಿಡಿಸಿರೋದೇಕೆ MLA ಎನ್ನುವಂಥ ಒಂದು ಪ್ರಶ್ನೆ ಕೇಳಿ ಬರ್ತಾ ಇದೆ. ಖ್ಯಾತ ಸ್ವಾಮೀಜಿ ಒಬ್ಬರ ಮೇಲೆ ಬಂದಿರುವಂತಹ ಆರೋಪ, ಜಯ ಮೃತ್ಯುಂಜಯ ಸ್ವಾಮೀಜಿ ಏನಿದ್ದಾರೆ ಅವರ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ ಇದು. ಸ್ವಾಮೀಜಿಯ ಮೇಲೆ ಕೇಳಿ ಬರ್ತಿರುವಂತಹ ಒಂದು ಆರೋಪ ಇದು. ಸಿಡಿ ಬಾಂಬ್ ಏನಿದೆ, ಆ ಸಿಡಿ ಬಾಂಬು ವಿಚಾರವಾಗಿ ಸ್ವಾಮೀಜಿಯ ಹೆಸರು ಕೇಳಿ ಬರ್ತಾ ಇದೆ. ಜಯ ಮೃತ್ಯುಂಜಯ ಸ್ವಾಮೀಜಿ ಏನಿದ್ದಾರೆ ಅವರ ಕುರಿತಾದಂತಹ ಒಂದು ಸ್ಫೋಟಕ ಸುದ್ದಿ ಇದು. ಸಿಡಿ ಬಾಂಬ್ ಇದೆ ಅಂತ ಹೇಳ್ತಾ ಇದ್ದಾರೆ. ಯಾರು ಅವರು ಅಂದ್ರೆ ಶಾಸಕ ಕಾಶಪ್ಪನವರು. ಸಿಡಿ ಇದೆ ಅಂತ ಹೇಳ್ತಾ ಇದ್ದಾರೆ. ಸ್ವಾಮೀಜಿ ಆಸ್ತಿ ಲೆಕ್ಕದ ಬಗ್ಗೆ ನಮ್ಮ ಹತ್ರ ದಾಖಲೆಗಳು ಇದೆ. ಅದು ಬಿಡ್ರಿ, ಇನ್ನೂ ಬಹಳ ಇದಾವ ನಮ್ಮ ಹತ್ರ, ತರ್ತೀನಿ ನಾನು. ನಮ್ಮ ಹತ್ರ ಇನ್ನೂ ಭಾಳ ಇದಾವ, ಸಮಯ ಬಂದಾಗ ಎಳೆಯಾಗಿ ಬಿಚ್ಚಿಡ್ತೀನಿ. ಇವರು ಹೇಳ್ತಾ ಇರುವಂಥ ಸಮಯ ಬಂದಾಗ ಎಲ್ಲೆಲ್ಲಿ ಆಸ್ತಿ ಮಾಡ್ಯಾರ, ಎಲ್ಲೆಲ್ಲಿ ಮನೆ ಮಾಡ್ಕೊಂಡಾರ ಇವರು, ಅದನ್ನೆಲ್ಲದನ್ನು ಕೂಡ ನಾನು ಹೇಳ್ತೀನಿ ರೀ ಸ್ವಾಮಿ ಅಂತ. ಎಲ್ಲೆಲ್ಲಿ ಯಾರ್ಯಾರ ಜೊತೆ ಇವರು ಅದಾರ, ಏನೇನು ನಡೆಸ್ಯಾರ, ಎಲ್ಲೆಲ್ಲಿ ಸಿಡಿ ಹೋಗ್ಯಾವ ತೋರಿಸ್ತೀನಿ ರೀ ಅಪ್ಪ ಅಂತ ಕಾಶಪ್ಪ ಹೇಳ್ತಾ ಇರುವಂಥದ್ದು. ಜಯ ಮೃತ್ಯುಂಜಯ ಸ್ವಾಮೀಜಿಯ ಕುರಿತಾದಂತಹ ಸುದ್ದಿ, ಅವ್ರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು ಕಾಶಪ್ಪನವರು. ಸ್ವಾಮೀಜಿ ಎಲ್ಲೆಲ್ಲಿ ಆಸ್ತಿಗಳನ್ನು ಮಾಡ್ಕೊಂಡಾರ, ಎಲ್ಲೆಲ್ಲಿ ಮನೆಗಳನ್ನು ಮಾಡ್ಕೊಂಡಾರ, ಏನೇನು ಕೆಲಸಗಳನ್ನು ನಡೆಸ್ಯಾರ ಇವರು ಇಲ್ಲಿ ತನಕ, ಎಲ್ಲವನ್ನ ಬಿಚ್ಚಿಡ್ತೀನಿ ರೀ ನಿಮ್ಮ ಮುಂದೆ ಅಂತ ಶಾಸಕ ಕಾಶಪ್ಪನವರು ಹೇಳ್ತಾ ಇರುವಂಥದ್ದು. ಸ್ವಾಮೀಜಿಯ ಒಂದು ಗುಟ್ಟನ್ನು ನಾನು ರಟ್ಟು ಮಾಡ್ತೀನಿ, ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ಎಲ್ಲವನ್ನ ಹೇಳ್ತೀನಿ ಅಂತ ಹೇಳ್ತಾ ಇರುವಂಥದ್ದು. ಆದರೆ ಈಗಲ್ಲ, ಅದು ಸಮಯ ಬಂದಾಗ, ಟೈಮ್ ಬಂದಾಗ ಎಲ್ಲವನ್ನು ಕೂಡ ಬಿಚ್ಚಿಡ್ತೀನಿ, ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಎಲ್ಲೆಲ್ಲಿ ಎಷ್ಟೆಷ್ಟು ಆಸ್ತಿಗಳನ್ನು ಮಾಡಿಟ್ಕೊಂಡಾರ ಇವರು, ಏನೇನು ನಡೆಸ್ಯಾರ ಕಿಲಕತೆಗಳು, ಈ ರೀತಿ ನಮ್ಮ ಭಾಷೆ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಮಾತನಾಡಿರುವಂಥದ್ದು, ಹೇಳ್ತಾ ಇರುವಂಥದ್ದು. ಈ ಸ್ವಾಮೀಜಿ ಅನ್ನೋರು ಏನೇನು ನಡೆಸ್ಯಾರ, ಏನೇನು ಕತೆಗಳನ್ನು ಮಾಡ್ಯಾರ, ಯಾರ್ಯಾರ ಜೊತೆ ಎಲ್ಲೆಲ್ಲಿ ಹೋಗ್ಯಾರ ಬಂದಾರ ಎಲ್ಲ ಗೊತ್ತೈತ್ರಿ ನಮಗೆ. ಎಲ್ಲ ಒಂದು ನಾವು ಕೂಡ ದಾಖಲೆ ಇಟ್ಕೊಂಡಿವ್ರಿ. ಸಮಯ ಬಂದಾಗ ನಾವು ಬಿಟ್ಟು ತೋರಿಸ್ತೀವ್ರಿ, ನಾವೇನು ಅಂತ ಅವಾಗ ಗೊತ್ತಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡಿರುವಂಥದ್ದು ಸ್ವಾಮೀಜಿ ವಿರುದ್ಧ. ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು. ನೀವೇನು ಇಷ್ಟು ದಿನ ತಿಳ್ಕೊಂಡಿದ್ರಿ ಸ್ವಾಮೀಜಿಯವರು ಅಂತ ಏನು ತಿಳ್ಕೊಂಡಿದ್ರಿ, ಅವರು ಭಾಳ ಕತೆಗಳನ್ನು ನಡೆಸ್ಯಾರ ಹಿಂದೆ, ಅವೆಲ್ಲ ನಿಮಗೆ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಒಂದು ದಾಖಲೆಗಳು ನಮ್ಮ ಹತ್ರ ಇದ್ದಾವ, ನಾವೆಲ್ಲವನ್ನೂ ಕೊಡ್ತೀವಿ. ಸಮಯ ಬರುತ್ತೆ ಅದಕ್ಕೂ ಕೂಡ, ಆದರೆ ಈಗ ಬಂದಿಲ್ಲ, ಸಮಯ ಬಂದಾಗ ಕೊಡ್ತೀನಿ ಅಂತ ಹೇಳ್ತಾ ಇರುವಂಥದ್ದು ಕಾಶಪ್ಪನವರು. ಎಲ್ಲೆಲ್ಲಿ ಸಿಡಿ ಹೋಗ್ಯಾವ ಅವೆಲ್ಲವನ್ನು ಹೇಳ್ತೀನಿ ನಾನು, ಕಾಶಪ್ಪ ಹೇಳ್ತಾ ಇದ್ದಾರೆ. ಆಯ್ತು ರೀ ಕಾಶಪ್ಪ ಅವರೇ, ಎಲ್ಲೆಲ್ಲಿ ಸಿಡಿ ಹೋಗ್ಯಾವ, ಏನೇನು ಮಾಡ್ಯಾರ, ಎಷ್ಟು ಆಸ್ತಿ ಮಾಡ್ಕೊಂಡಾರ, ಮನೆಗಳನ್ನು ಮಾಡ್ಯಾರ, ಬಂಗಲೆಗಳನ್ನು ಮಾಡ್ಕೊಂಡಾರ, ಇನ್ನು ಏನೇನು ಆಸ್ತಿಗಳನ್ನು ಮಾಡ್ಯಾರೋ ಗೊತ್ತಿಲ್ಲ. ನಿಜವಾಗ್ಲೂ ನಿಮಗೆ ಗೊತ್ತಿದ್ರೆ, ಸಾಕ್ಷಿ ಆಧಾರಗಳಿದ್ರೆ ದಯವಿಟ್ಟು ಜನರ ಮುಂದಿಡ್ರಿ, ಕಾನೂನಿನ ಮುಂದೆ ಇಡ್ರಿ, ಪೊಲೀಸರ ಮುಂದೆ ಇಡ್ರಿ. ನಿಜವಾಗ್ಲೂ ಸ್ವಾಮೀಜಿಗಳು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ ಕಾನೂನು ರೀತಿಯಲ್ಲಿ. ಆದರೆ ಈ ರೀತಿಯಾಗಿ ನೀವು ದಿಢೀರಂತ ಒಂದು ಹೇಳಿಕೆಗಳನ್ನು ಕೊಟ್ಟಾಗ ಜನರು ಗಾಬರಿ ಆಗ್ತಾರ್ರಿ ಅಪ್ಪ. ಅದನ್ನು ಯೋಚನೆ ಮಾಡಿರಿ. ನೀವು ಮಾತನಾಡ್ತಾ ಇರುವಂಥದ್ದು ಒಬ್ಬ ಸ್ವಾಮೀಜಿಯ ಬಗ್ಗೆ. ಆ ಸ್ವಾಮೀಜಿಯ ಬಗ್ಗೆ ನೀವು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಟ್ಟಾಗ ಅವರನ್ನು ಪೂಜಿಸುವಂತಹ ಭಕ್ತರು ಅನೇಕರಿರ್ತಾರೆ.
ಅದ್ರ ಬಗ್ಗೆ ಕೂಡ ಯೋಚನೆ ಮಾಡಬೇಕು. ಯಾವ ರೀತಿಯಾದಂತಹ ಒಂದು ತಿರುವು ತಗೊಳುತ್ತೆ ಅಂತ ಈ ವಿಚಾರ ಗೊತ್ತಿಲ್ಲ. ಆದರೆ ಶಾಸಕ ಕಾಶಪ್ಪನವರು ಈ ರೀತಿಯಾದಂಥ ಒಂದು ಬಾಂಬನ್ನು ಸಿಡಿಸಿರುವಂಥದ್ದು ಸ್ವಾಮೀಜಿಯ ಬಗ್ಗೆ, ಸ್ವಾಮೀಜಿ ಆಸ್ತಿಯ ಬಗ್ಗೆ ನಮ್ಮ ಹತ್ರ ಎಲ್ಲನೂ ದಾಖಲೆಗಳಿದ್ದಾವೆ, ಎಲ್ಲನೂ ನನ್ನ ಹತ್ರ ಇಟ್ಕೊಂಡಿದ್ದೀನಿ. ಟೈಮ್ ಬರುತ್ತೆ ಆವಾಗ ಎಲ್ಲವನ್ನೂ ಕೂಡ ನಿಮಗೆ ತೋರಿಸ್ತೀನಿ, ರಿಲೀಸ್ ಮಾಡ್ತೀನಿ ಅಂತ ಇವರು ಹೇಳ್ತಾ ಇರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.